ದೇವಲಗಾನಗಾಪುರ ದೇವಸ್ಥಾನದ ಭ್ರಷ್ಟಾಚಾರ ವಿಡಿಯೋ ಸಮೇತ ತೆರೆದಿಟ್ಟ ಗ್ರಾಮಸ್ಥ ಮಹಾಂತ್ ಮೂರನೆತ್ತಿ ನೋಡ್ರಿ ವಿಡಿಯೋ ಇದೆ ನಮ್ಮ ಹತ್ರ. ಸೆಕ್ಯೂರಿಟಿ ಗಾರ್ಡ್ ಈ ತರ ಡ್ಯೂಟಿ ಇರ್ತದ. ಇವರು ಮಾಮೂಲಿ ಬರ್ತಾ ಇದ್ದವರಿಗೆ ಇಒ ಮೇಡಮ್ ಅವರಿಗೆ, ಯಾರು ನಮ್ಮ ದೇವಸ್ಥಾನದ ಕಮಿಟಿ ಇಒ ಮೇಡಮ್ ಅವರಿಗೆ ಮಾಮೂಲಿ ತಿಂಗಳ 10 ಲಕ್ಷ ರೂಪಾಯಿ ಸಾಕ್ಷಿ ಸಮೇತ ದೂರು ಸಲ್ಲಿಸಿದರು. ಜಿಲ್ಲಾಧಿಕಾರಿ ಮಾತ್ರ ಸೈಲೆಂಟ್. ಇಒ ಮೇಡಮ್ ಅವರಿಗೆ ಇದು ಎನ್ಕ್ವೈರಿ ಮಾಡಬೇಕು. ದಿನ ತಿಂಗಳ 10 ಲಕ್ಷ ರೂಪಾಯಿ ಇವ್ರಿಗೆ ಮಾಮೂಲಿ ಬರ್ತಾ ಇದೆ. ಇವ್ರು AC ಹಚ್ಕೊಂಡು ಆರಾಮಾಗಿ ಕೂತ್ಬಿಡ್ತಾರೆ. ಇದು ಏನೋ ಅರ್ಥನೇ ಆಗ್ತಾ ಇಲ್ಲ ಜನರ ಬಗ್ಗೆ ಇದ್ದಾಗ. ಅದಕ್ಕೆ ನಾನು ಖಂಡಿಸ್ತೀನಿ. ಇದಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ಕೊತಿದೆ, ಬಂದು ಎನ್ಕ್ವೈರಿ ಮಾಡ್ಬೇಕಿದು. ಸೆಕ್ಯೂರಿಟಿ ಗಾರ್ಡ್ಗಳಿಂದ ಭಕ್ತರ ಬಳಿ ಹಣ ಲೂಟಿ. ಇದು ದೇವಸ್ಥಾನವೋ ಇಲ್ಲ ಭ್ರಷ್ಟರ ಅಡ್ಡೆಯೋ? ಸೆಕ್ಯೂರಿಟಿ ಗಾರ್ಡ್ಗಳು ನೋಡ್ರಿ ಸರ್, ಇವರು ಡ್ಯೂಟಿ ಮುಂದೆ ನೋಡ್ರಿ, ಇವರು ದುಡ್ಡು ತೊಗೊಂಡು ಬಿಡೋದ್ರಿ ಇವರು. ಈಗ ರೀ ಇದು ಒಂದು ಬಾಟ್ಲಿ 100 ರೂಪಾಯಿಗೆ ಮಾರ್ತಾರೆ. ಈಗ ಇವರು ಸೆಕ್ಯೂರಿಟಿ ಗಾರ್ಡ್ ಅಂತ್ರಿ, ಇದು ರೊಕ್ಕ ತೊಗೊಂಡು ಡ್ಯೂಟಿ ಮಾಡ್ತಾರೆ ರೀ ಇವರು. ಗ್ರಾಮಸ್ಥ ಮಹಾಂತ್ ಮೂರನೆತ್ತಿ ಅವರಿಂದ ಸ್ಫೋಟಕ ಸುದ್ದಿಗೋಷ್ಠಿ. ನಾವು ಹೇಳ್ತೀವಿ ಬೀದಿ ವ್ಯಾಪಾರಿಗಳಿಗೆ ಅಡಿಸಿದ್ದಾರೆ. ಮತ್ತು ಬೀದಿ ವ್ಯಾಪಾರಿಗಳಿಗೆ ಸರಿಯಾಗಿದೆ. ದೇವಸ್ಥಾನದ ಆವರಣ ತುಂಬಾ ಸ್ವಚ್ಛತೆ. ನೋಡ್ರಿ, ಬೀದಿ ವ್ಯಾಪಾರದವರಿಗೆ ಎಬ್ಬಿಸ್ಯಾರ ಖರೆ ಅದ. ಅಲ್ಲಿ ಕೆಲವೊಬ್ಬರಿಗೆ ಕಣ್ಣಿಗೆ ಅವ್ರಿಗೆ ಒಬ್ರಿಗೆ ಬೆಣ್ಣೆ, ನಮಗೊಬ್ಬರಿಗೆ ಸುಣ್ಣ. ಬಡ ಜನರು ಇದಾರೆ, 50-60 ವರ್ಷ ಹಿಡಿದು ವ್ಯಾಪಾರ ಮಾಡ್ಕೊತ ಬಂದಿದ್ದಾರೆ. ಅವ್ರು ಪೊಲೀಸರು ಕರೆಸಿ ಒದ್ದೆಪ್ಪಿಸ್ತಾರೆ. ಈಗ ನೋಡ್ರಿ, ಸೆಕ್ಯೂರಿಟಿ ಗಾರ್ಡ್ ಅಕ್ರಮ ಹೋಗಿ ಹೆಂಗ್ ಇಟ್ಕೊಂಡಿದಂದ್ರ ಜನಕ್ಕೆ ಗೊತ್ತಾಗ್ಲಿ ಇವ್ರು ಏನ್ ಮಾಡ್ತಿದ್ರೆ. DC ಆಫೀಸಾಗ ಹೋಗಿ ಎನ್ಕ್ವೈರಿ ಆಗ್ಬೇಕಿದು. ಟೆಂಡರ್ ಆಗಿಲ್ಲ. ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿ. ಇವರು ಸೆಕ್ಯೂರಿಟಿ ಗಾರ್ಡ್ಗಳು ಗುಂಡಾಗಿರಿ ಮಾಡ್ತಾ ಇದಾರೆ ದೇವಸ್ಥಾನದಲ್ಲಿ. ನೋಡ್ರಿ, ಸೆಕ್ಯೂರಿಟಿ ಗಾರ್ಡ್ ಇವ್ರ ಡ್ಯೂಟಿ ನೋಡ್ರಿ, ದುಡ್ಡು ತಗೋ ಸಲುವಾಗಿ ಹೆಂಗ್ ನಿಂತಿದ್ದಾರೆ ಇಲ್ಲಿ ಇವ್ ಮೇಲೆ. ಇವ್ರು ಡ್ಯೂಟಿ ಮಾಡ್ಬೇಕೇನ್ ಮಾಡಬಾರ್ದು ನೀವೇ ಹೇಳಿ. ಮಾಡ್ಬಿಡ್ತಾರೆ. ಜನರಲ್ ದರ್ಶನ, VIP ದರ್ಶನ ಇಟ್ಬಿಡ್ತಾರೆ. ಒಬ್ಬರಿಗೆ 500 ರೂಪಾಯಿ ತಗೋತಾರ. ಆ ದುಡ್ಡು ಎಲ್ಲಿ ಹೋಗ್ತಾವ? ಇವ ಮೇಡಮ್ಗೆ ಹೋಗ್ತಾವ. ಗಂಟು ಕಟ್ಕೋತಾರ, ಮನೆಗೆ ಹೋಗ್ತಾರ. ಗಂಟು ಕಟ್ಕೋತಾರ, ಮನೆಗೆ ಹೋಗ್ತಾರ. ಡೈಲಿ AC ಹಚ್ಕೊಂಡು ಕುಂದಿರ್ತಾರ. ಬೆಳಗ್ಗೆಯಿಂದ ಬಂದು ಸಂಜೆ ತನಕ AC ಒಳಗ. ಅಲ್ಲಿ ಈ ಸುದ್ದಿಗೋಷ್ಠಿ ಆಗಮಿಸಿದ ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನಾನು ಮಹಂತ ಮೂರನೆತ್ತಿ ಗಣಗಾಪುರದ ನಿವಾಸಿಯಾಗಿರುತ್ತೇನೆ. ನಾನು ಹೇಳೋದೇನೆಂದರೆ, ದೇವಸ್ಥಾನದ ಅವ್ಯವಹಾರ, ಬೀದಿಗಳ ಮೇಲೆ ದಬ್ಬಾಳಿಕೆ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಅವ್ಯವಹಾರ, ಭ್ರಷ್ಟಾಚಾರದ ಈ ಸುದ್ದಿಗೋಷ್ಠಿ ಮುಖಾಂತರ ಜಿಲ್ಲಾಡಳಿತ ಮತ್ತು ಸರ್ಕಾರದ ಕಣ್ಣು ತೆರೆಸುವ ಒಂದು ಪ್ರಯತ್ನ ಮಾಡುತ್ತಿದ್ದೇವೆ. ಬೀದಿ ವ್ಯಾಪಾರಿಗಳು ದಬ್ಬಾಳಿಕೆ ಅಂದ್ರೆ ಹೆಂಗ್ ಮಾಡ್ಲಾಗತ್ತಾರ ಅಂದ್ರೆ, ಗಂಗಾಪುರದಾಗ ಈಗ ಕೆಲವೊಂದು 10-15 ಜನ ಗುಡಿ ಮುಂದೆ ವ್ಯಾಪಾರ ಮಾಡ್ತಾ ಇದಾರೆ. ಬಡವ ಜನ ಅವ್ರಿಗೆ ಮೇಲೆ ಅತ್ಯಾಚಾರ ಮಾಡ್ತಾ ಇದಾರೆ. ಯಾರು? ಗ್ರಾಮ ಪಂಚಾಯತಿ ದೇವರು ಅಲ್ಲಿ ಮತ್ತು ನಮ್ಮ ದೇವಸ್ಥಾನ ಅಧಿಕಾರಿ ಇಒ ಮೇಡಮ್ ಅವರು, ಈ ಎಲ್ಲಾ ಜನ ಸೇರಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಬೀದಿ ವ್ಯಾಪಾರ ಮೇಲೆ. ನಾವು ಕೆಲವೊಂದು 50-60 ವರ್ಷ, ಸುಮಾರು 50-60 ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂತ ಬರ್ತಾ ಇದ್ದೀವಿ. ಆದ್ರೆ ಇವ್ರು ಮಾಡೋದು ಒಂದು ಕೆಲಸ, ಬಿಡೋದೊಂದು ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದು ಅಂಗಡಿಗಳು ಇದ್ದೇವೆ, ಅಲ್ಲಿ ದುಡ್ಡು ತಗೋತಾರ, ಅವ್ರಿಗೆ ಹಚ್ಚೆ ಬಿಡ್ತಾರ. ನಮ್ಮ ಹತ್ರ ದುಡ್ಡು ಕೊಡಲ್ಲ. ನಾವು ಮಾಡೋದು 1000 ಅಷ್ಟೇ, 1000 ತನಕ ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಿದ್ದೇವೆ. ನಾವು ದುಡ್ಡು ಕೊಡ್ಲಾರ ಬಿಟ್ಟಾಗ ನಮಗೆ ಒದ್ದು ಎಬ್ಬಿಸ್ತಾ ಇದಾರೆ ಪೊಲೀಸರು ಕರೆಸ್ಕೆ. ಇದು ಯಾವ ನ್ಯಾಯ? ಇದು ನಮಗೆ ನ್ಯಾಯ ಬೇಕಂತ ಹೇಳಿ ನಾವು ಒಂದು ಎಲ್ಲ ಈ ಜನರ ಸಲುವಾಗಿ ನಾವು ಹೋರಾಡ್ತಿದ್ದೀವಿ. ನಾವು ಇದು ನಮ್ದು ಅನಿಸಿಕೆ ಹೇಳ್ಕೊತಾ ಇದೀವಿ. ಎಲ್ಲ ಜನಕ್ಕೆ ಗೊತ್ತಾಗಲಿ ಇಲ್ಲಿ ಏನು ಯಾವ ವ್ಯವಹಾರ ನಡೆದ ಅಂತ. ಮತ್ತ ದೇವಸ್ಥಾನದ CO ಮೇಡಮ್, ದೇವಸ್ಥಾನದ ಇಒ ಮೇಡಮ್ ಅವರು ಸೆಕ್ಯೂರಿಟಿ ಗಾರ್ಡ್ ಅಂತ ಟೆಂಡರ್ ಮಾಡ್ಕೊಂಡಿದ್ದಾರೆ. ಆ ಟೆಂಡರ್ ನೋಡ್ರಿ, DC ಆಫೀಸಾಗ ಹೋಗಿ ಟೆಂಡರ್ ಆಗಿಲ್ಲ. 51 ಜನಕ್ಕ ಇವರು ಕೆಲ್ಸಕ್ಕೆ ಇಟ್ಕೊಂಡಿರಂತೆ. ಅವ್ರ ಹತ್ರ ಪ್ರತಿಯೊಬ್ಬರ ಹತ್ರ 50,000 ರೂಪಾಯಿ ದುಡ್ಡು ತಗೊಂಡಿದ್ದಾರೆ. ನಿನಗೆ ನೌಕರಿ ತಗೋತೀನಿ ಅಂತ. ಸರಿ, 50 ಜನ ಬಡವರು ಜನ ಬದುಕ್ತಾ ಇದಾರೆ, ನಾವು ಒಪ್ಕೋತೀವಿ. ಆದ್ರೆ ಅಲ್ಲಿ ದೇವಸ್ಥಾನದಾಗ ಏನ್ ನಡೆದಿದೆ ಅಂತ ಸ್ವಲ್ಪ ನೋಡ್ಬರ್ರಿ. ನಮ್ಮಲ್ಲಿ ವಿಡಿಯೋ ಬಿ ಅವ. ಸೆಕ್ಯೂರಿಟಿ ಗಾರ್ಡ್ಗಳು ಡ್ಯೂಟಿ ಮಾಡೋದು ಒಂದು ಪದ್ಧತಿ ಇರುತ್ತೆ. ಹೆಂಗಪ್ಪ ಅಂತಂದ್ರ ಎಲ್ಲ ಜನರಿಗೆ ಕಂಟ್ರೋಲ್ ಮಾಡೋದು. ವಯಸ್ಕರು ಇರ್ತಾರೆ, BP, ಶುಗರ,
ಹ್ಯಾಂಡಿಕ್ಯಾಪ್ ಇರ್ತಾರ, ಅವರಿಗೆ ಒಯ್ದು ದರ್ಶನ ಮಾಡಿಸೋದು, ವ್ಯವಸ್ಥೆ ಮಾಡಿಸೋದು, ಕುಂದ್ರಿಸೋದು, ಲೈನ್ ಮಾಡಿಸೋದು, ವ್ಯವಸ್ಥೆ ಯಾವ ಅಡೆತಡೆ ಬರ್ಲಾರ್ದಂಗ ನೋಡ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಅವ್ರು ಏನ್ ಮಾಡ್ಲಿಕತ್ತಾರ, ಇಲ್ಲಿ ವಿಡಿಯೋ ಬೇಕಾದ್ರೆ ನೋಡ್ಬೋದು ತಾವು. ಇಲ್ಲಿ ವಿಡಿಯೋವ ಈ ದೇವಸ್ಥಾನದವ್ರು ಇಷ್ಟು ಪಬ್ಲಿಕ್ ಇದೆ, ಇಷ್ಟು ಪಬ್ಲಿಕ್ದಾಗ ಅವ್ರು ದುಡ್ಡು ವಸೂಲಿ ಮಾಡ್ಕೊಂತ ಕೂತಾರ. ಅವ್ರು 500, 300 ದುಡ್ಡು ವಸೂಲಿ ಮಾಡ್ತಾರೆ ಪ್ರತಿಯೊಬ್ಬರಿಗೆ. ಇದು ಅವ್ರಿಗೆ ಅಧಿಕಾರ ಕೊಟ್ರೇನ್ರಿ? ಸೆಕ್ಯೂರಿಟಿ ಗಾರ್ಡ್ ಏನ್ ಕೆಲಸ ಇರ್ತದ? ಮೇಡಮ್ ಅವರು AC ಹಚ್ಕೊಂಡು ಒಳಗ್ ಕೂತಿ ಆರಾಮ್ ಕೂತಿರ್ತಾರ. ಜನಕ್ಕೆ ಗೊತ್ತಾಗ್ಬೇಕಲ್ಲ ಈ ತರ ಮಾಡ್ತಾ ಇದಾರ. ನೋಡ್ರಿ, ಬೇಕಾದ್ರೆ ವಿಡಿಯೋ ಇದೆ ನಮ್ಮ ಹತ್ರ. ಸೆಕ್ಯೂರಿಟಿ ಗಾರ್ಡಿಂದ ಈ ತರ ಡ್ಯೂಟಿ ಇರ್ತದ? ಇವರು ಮಾಮೂಲಿ ಬರ್ತಾ ಇದೆ ಅವರಿಗೆ, EO ಮೇಡಮ್ ಅವರಿಗೆ. ಯಾರು? ನಮ್ಮ ದೇವಸ್ಥಾನದ ಕಮಿಟಿ EO ಮೇಡಮ್ ಅವರಿಗೆ ಮಾಮೂಲಿ ತಿಂಗಳ 10 ಲಕ್ಷ ರೂಪಾಯಿ ಮಾಮೂಲಿ ಬರ್ತಾ ಇದೆ. ಇದು ಅವರು AC ಹಚ್ಕೊಂಡು ಆರಾಮಾಗಿ ಕೂತ್ ಬಿಡ್ತಾರ. ಇಲ್ಲಿ ಜನ ಹೊಡೆದಾಡ್ತಾರೆ, ಸಾಯ್ತಾ ಇದಾರೆ. ಸಣ್ಣ ಮಕ್ಕಳು ಇದಾರೆ ಲೈನ್ದಲ್ಲಿ, ಒಳಗೆ ಫ್ಯಾನ್ ಇಲ್ಲ. ಸೆಕ್ಯೂರಿಟಿ ಗಾರ್ಡ್ಗಳು ಡ್ರಿಂಕ್ಸ್ ಮಾಡ್ಕೇಸಿಂದ ಒಳಗೆ ಡ್ಯೂಟಿ ಮಾಡ್ತಾರ, ದಬ್ಬಳಿಕೆ ಮಾಡ್ತಾರ, ಹೊಡಿತಾ ಇದಾರೆ ಎಲ್ಲ ಜನರಿಗೆ. ಬೇಕಾದ್ರೆ ಹಿಡಿಯುವ ನಮ್ಮ ಹತ್ರ. ಇಲ್ಲಿ ನೋಡಿ, ಇವ್ರು ಸೆಕ್ಯೂರಿಟಿ ಗಾರ್ಡ್ ಅಂತ ಇವರು ದುಡ್ಡು ತಗೋತಾ ಇದ್ದಾರೆ. 1 ನಿಮಿಷ ನೋಡ್ರಿ, ಸೆಕ್ಯೂರಿಟಿ ಗಾರ್ಡ್ ಇವ್ರ ಡ್ಯೂಟಿ ನೋಡ್ರಿ. ದುಡ್ಡು ತಗೋ ಸಲುವಾಗಿ ಹೆಂಗ್ ನಿಂತಿದ್ದಾರೆ ಇಲ್ಲಿ ಕ್ಯೂ ಮೇಲೆ. ಇವ್ರು ಡ್ಯೂಟಿ ಮಾಡ್ಬೇಕೇನ್ ಮಾಡಬಾರ್ದು? ನೀವೇ ಹೇಳಿದ್ರಿ. ಈ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಇದಕ್ಕ ಕಡಿವಾಣ ಹಾಕ್ಬೇಕು. ಇದಕ್ಕ ದೇವಸ್ಥಾನ ನಮ್ಮ ಗಣಗಾಪುರ ಪುಣ್ಯಕ್ಷೇತ್ರ, ದತ್ತಾತ್ರೇಯ ಕಾಶಿ ಅನಿಸ್ಕೊಂಡಿರೋದು ನಮ್ಮ ಪುಣ್ಯಕ್ಷೇತ್ರ ಗಣಗಾಪುರ. ಇಂಥ ದೇವಸ್ಥಾನ ಇವರು ಈ ತರ ಕೆಟ್ಟ ಅಸಭ್ಯ ವರ್ತನೆ ಮಾಡ್ತಾ ಇದಾರೆ. ಡ್ರಿಂಕ್ಸ್ ಮಾಡಿ ಒಳಗಡೆ ಸೆಕ್ಯೂರಿಟಿ ಗಾರ್ಡ್ಗಳು ಡ್ಯೂಟಿ ಮಾಡ್ತಾ ಇದಾರೆ. ಇದಕ್ಕೆ ಯಾರು ಕೇಳ್ತಾ ಇಲ್ಲ. 500, 300 ರೂಪಾಯಿ ವಸೂಲಿ ಮಾಡ್ತಾರೆ ಪ್ರತಿಯೊಬ್ಬರಿಗೆ. ದೇವಸ್ಥಾನಕ್ಕೆ ವಯಸ್ಸಾದವ್ರಿಗೆ ಬಿಡ್ಬೇಕ್ರಿ. ಹ್ಯಾಂಡಿಕ್ಯಾಪ್ ಇರ್ತಾರ, BP ಇರ್ತಾರ, ಶುಗರ್ ಇರ್ತಾರ, ಅದು ಅರ್ಥ ಆಗಲ್ಲ ಅವ್ರಿಗೆ. ಮೇಡಮ್ ಅವ್ರ ಒಳಗೆ AC ಹಚ್ಕೊಂಡು ಕೂತಿರ್ತಾರ. ಅವ್ರಿಗೆ ಏನ್ ಅರ್ಥ ಆಗ? ಅವ್ರಿಗೆ 10 ಲಕ್ಷ ರೂಪಾಯಿ ಮಾಮೂಲಿ ಬರ್ತದ ತಿಂಗಳಿಗೆ. ಇದು ಎನ್ಕ್ವೈರಿ ಮಾಡ್ಬೇಕು ಸರ್ಕಾರ ಬಂದಿ ಅವರಿಗೆ. ಸೆಕ್ಯೂರಿಟಿ ಗಾರ್ಡ್ಗಳು 51 ಜನ ಇದ್ದಾರೆ ನಮ್ಮ ಗಣಗಾಪುರದ ಕಮಿಟಿದಲ್ಲಿ. ಇವತ್ತಿನ ದಿನ ಅವರಿಗೆ ಪ್ರತಿಯೊಬ್ಬರಿಗೆ 50,000 ರೂಪಾಯಿ ತಗೊಂಡು ಕೆಲ್ಸಕ್ಕೆ ತಗೊಂಡಿದ್ದಾರೆ. ಯಾವ ಆಧಾರ ಮೇಲೆ ತಗೊಂಡ್ರೆ? PFI ಕಾರ್ಡ್ ಇಲ್ಲ ಅವ್ರ ಹತ್ರ, ಟೆಂಡರೇ ಆಗಿಲ್ಲ. DC ಆಫೀಸ್ದಾಗ ಹೋಗಿ ಎನ್ಕ್ವೈರಿ ಮಾಡ್ಬೋದು. ಯಾವ ಆಧಾರ ಮೇಲೆ ಇವರು ಡ್ಯೂಟಿ ಮಾಡ್ತಾ ಇದಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನ ಒಂದು, ಸರ್ಕಾರಿ ಜಾಗದಾಗ ಖಾಸಗಿ ವ್ಯಕ್ತಿ 30-40 ಸಾವಿರ ರೂಪಾಯಿ ದಿನಾಲು, ಕನಿಷ್ಠ 30-40 ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತದೆ. ನಾನು ನೋಡ್ರಿ, ಅರ್ಥ ಮಾಡ್ಕೊಳ್ರಿ, ಒಂದು ತಿಂಗಳಿಗೆ ಎಷ್ಟು ಅವರಿಗೆ ಇನ್ಕಮ್ ಬರ್ತದೆ ಅಂತ. ಖಾಸಗಿ ವ್ಯಕ್ತಿ ಒಬ್ಬ. ನಾನು 3 ಸಲ 4 ಸಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ EO ಮೇಡಮ್ ಅವರಿಗೆ ದೇವಸ್ಥಾನದಾಗ. ಅವ್ರಿಗೆ ಮಾಮೂಲಿ ಕೊಡ್ತಾ ಇದಾರೆ ಅವ್ರು. ಅದಕ್ಕೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗಿದೆ. ವಿಡಿಯೋ ನಮ್ಮ ಹತ್ರ, ಬೇಕಾದ್ರೆ ವಿಡಿಯೋ ಬಿ ತೋರಿಸ್ತೀನಿ. ದುಡ್ಡು ತಗೋದು ನೋಡ್ಬೋದು ತಾವೆಲ್ಲ. ಇಲ್ಲಿ ನೋಡಿ, ಬಂದ ಭಕ್ತರ ಮೇಲೆ ವಸೂಲಿ ಹೇಗ್ ಮಾಡ್ತಾ ಇದಾರೆ ನೋಡ್ರಿ. ಇಲ್ಲಿ ದುಡ್ಡು ಸರ್ಕಾರಿ ಜಾಗದಲ್ಲಿ, ಇದು ಗೌರ್ಮೆಂಟ್ ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ EO ಮೇಡಮ್ ಅವರಿಗೆ ಮಾಮೂಲಿ ಬರ್ತಾ ಇದೆ. ಅವ್ನು ಹೇಳ್ತಾನೆ ಕುಲ್ಲ ನಾನು ಹೋಗಿ 2-3 ಸಲ ಅವನಿಗೆ ಬೈದೆವು, ಅವನಿಗೆ ಅಂಜಿಕೆ ಹಾಕಿದೆವು. ದುಡ್ಡು ತಗೋಬೇಡ, ಬಂದ್ ಭಕ್ತಿದ್ರ ಮೇಲೆ ಯಾಕೆ 50-50 ರೂಪಾಯಿ ಅಂತ ನಾವು ಮಾಮೂಲಿ ಕೊಡ್ತೀವಿ ಪೊಲೀಸ್ ಸ್ಟೇಷನ್ಕ ಮತ್ತು ಕಮಿಟಿಗೆ, ದೇವಸ್ಥಾನ ಕಮಿಟಿಗೆ. ನೀವ್ಯಾರು ಕೇಳೋರು? ಅವ್ರು ಬಂದ್ ಕೇಳಲ್ಲಕ್ಕ, ನೀವೇನು ಸಂಬಂಧ ಇಲ್ಲ ಅಂತಂದ್ರೆ ನಮಗೆ ದಬ್ಬಳಿಕೆ ಹಾಕಿ ನಮಗೆ ಬೈಸ್ ಕಳ್ಚಾರ ಅವ್ರು. ಅರ್ಥ ಮಾಡ್ಕೊಡ್ರಿ. 30-40 ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದಾರೆ ಡೈಲಿ. ತಿಂಗಳಿಗೆ ಎಷ್ಟು ಆಗ್ತದೆ ಅಲ್ಲ ನೋಡ್ರಿ, ಲೆಕ್ಕ ಮಾಡ್ರಿ. ಇದು ಮಾಮೂಲಿ ಹೋಗ್ತದೆ ಅಂತ ಹೇಳಿ ನಡೀತಾ ಇದಾರೆ ಅವ್ರದ್ದು. ಇದು ಯಾಕೆ ಕಡಿವಾಣ ಹಾಕ್ತಾ ಇಲ್ಲ ಸರ್ಕಾರ? ಅದಕ್ಕೆ ಆಕ್ಷನ್ ಯಾಕೆ ಹೋಗ್ತಾ ಇಲ್ಲ? ನಾನು ಅದಕ್ಕೆ ಹೇಳ್ತಿದ್ದೀನಿ. ಒಂದು ಗಣಗಾಪುರದ ಒಂದು ದೇವಸ್ಥಾನಕ್ಕೆ ಒಂದು ಗಾಡಿ ಬರ್ಬೇಕಾಗಿತ್ತಪ್ಪ ಅಂತಂದ್ರೆ 300 ರೂಪಾಯಿ ಅವರು ಕೊಡ್ಬೇಕಾಗಿ ಪರಿಸ್ಥಿತಿ ಬಂದದ್ರಿ. ಫಸ್ಟ್ ಎಂಟ್ರೆನ್ಸ್ ಫೀಸ್ ಅಂತ ತಗೋತಾರ ಕಮನ್ ಹತ್ರ. ಎಂಟ್ರೆನ್ಸ್ ಫೀಸ್ ತಗೊಂಡ್ ಬಳಕ ಒಳಗ್ ಬಂದ್ ಬಳಕ ಇಲ್ಲಿ 50 ಕೊಡ್ಬೇಕು, ಮತ್ತೆ ಅಲ್ಲಿ ಚಿದಾನಂದರಂ ಸಭೆಲ್ಲ 50 ಕೊಡ್ಬೇಕು, ಸಂಗಮದಲ್ಲ 50 ಕೊಡ್ಬೇಕು. ನೋಡ್ರಿ, ಎಲ್ಲಾ ಕಡೆಗೆ ಇಷ್ಟು ಕೊಡ್ಬೇಕು ದುಡ್ಡು ಅವರು ವಸೂಲಿ ಮಾಡ್ತಾ ಇದಾರೆ. ಒಂದು ದೇವಸ್ಥಾನದಾಗ ಒಂದೇ ತವಲಿ ಪಾರ್ಕಿಂಗ್ ಇರ್ಬೇಕು. ಆಕ್ಚುಲಿ ಈ ಏನ್ ಟೆಂಡರ್ ಇಲ್ಲ, ಏನು ಇಲ್ಲ. ಅದರ ಮೇಲೆ ಇವರು ವಸೂಲಿ ಮಾಡ್ತಾ ಇದಾರೆ. ಇದು ಪೊಲೀಸರು ಏನು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ದೇವಸ್ಥಾನದವ್ರಿಗೆ EO ಮೇಡಮ್ ಅವ್ರಿಗೆ ಹೇಳಿದೆವು, ಅವರು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಹೇಳ್ಬೇಕು? ನಾವು ನಮ್ಗೆ ಬೈದಕ್ಕೆ ಕಳ್ಸಲ್ಕತ್ತಾರ. ಅದಕ್ಕೆ ಸರ್ಕಾರಕ್ಕೆ ಎಚ್ಚೆತ್ಕೊಳ್ಬೇಕು, ಇದು ಕಡಿವಾಣ ಹಾಕ್ಬೇಕು ಅಂತ ಹೇಳಿ ನಾವು ಬಯಸ್ತಿದ್ದೀವಿ. ಇನ್ನೊಂದು, ಗುಡಿ ಸ್ವಚ್ಛತೆ ಇಲ್ಲ. ಮಳೆ ಬತ್ತಪ್ಪ ಅಂತಂದ್ರೆ ನಮ್ ಟಂಕಿದ ಮಟ್ಟ ನೀರು ಬರ್ತಾವ ಒಳಗಡೆ. ಬೇಕಾದ್ರೆ ಅದನ್ನು ವಿಡಿಯೋ ಇದೆ ನಮ್ಮ ಹತ್ರ.
ಒಂದ್ ವರ್ಷನಲ್ಲಿ 4 ಸಲ ಹುಂಡಿ ಪೇಟೆ ಹೊಡಿತಾರ. ಒಳಗೊಮ್ಮ 70 ಲಕ್ಷ 80 ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ತದೆ ಒಂದ್ಸಲ. 4 ಸಲ ಹೊಡೆದಾಗ ಅಂದ್ರೆ ಎಷ್ಟಾಗ್ತದೆ ನೋಡ್ರಿ. ಕೋಟ್ಯಾನ್ ಇವರು ದುಡ್ಡು ಎಣಿಕೆ ಮಾಡ್ತಾರ. ಅವ್ ದುಡ್ಡು ಎಲ್ಲಿ ಹೋಗ್ತಾವ್ರಿ? ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕ್ರಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ತಮ್ಮ ಮನಸ್ಸಿಗೆ ಬಂದಾಗ AC ಹಚ್ಕೊಂಡು ಒಳಗ ಕೂತ್ ಬಿಡ್ತಾರ. ಅವ್ರಿಗೆ ಸ್ವಲ್ಪನೂ ಅನುಕಂಪ ಇಲ್ಲ. ನಮ್ಮ ಪುಣ್ಯಕ್ಷೇತ್ರ ಗಣಗಾಪುರ ಸಾವಿರಾರು ಭಕ್ತ, 5 ರಾಜ್ಯ ಜನ ಬರ್ತದ್ರೆ ನಮ್ಮಲ್ಲಿ. ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಎಲ್ಲಾ ರಾಜ್ಯ ಜನ ಬರ್ತದ್ರಿ ದೇವಸ್ಥಾನಕ್ಕೆ. ದಿನಾಲು ಸಾವಿರಾರು ಗಾಡಿ ಬರ್ತಾವ. ಇಷ್ಟೊಂದು ಲೂಟಿ ಮಾಡ್ತಾ ಇದಾರೆ ಅವರು. ಎಲ್ಲಿ ಬೇಕಲ್ಲಿ ವಸೂಲಿ ಮಾಡ್ತಿರೋದು. ಪೊಲೀಸರು ದುಡ್ಡು ತಗೋತಾ ಇದ್ದಾರೆ. ಅಲ್ಲಿ ಯಾತ್ರಾಕರಿಗೆ ಬಂದವರಿಗೆ 1,000 2,000 ರೂಪಾಯಿ ಅಲ್ಲಿ ಸಂಗಮ್ ರೋಡ್ ಅಲ್ಲಿ ನಾನ್ ನೋಡ್ಕೊಂಡಿನಿ. ಬೇಕಾದ್ರೆ ಹಿಡಿಯೋ ಬಿ ಅವ, ಅದು ಬಿ ಹಾಕ್ತೀನಿ. ಇವ್ರು ಪೊಲೀಸರು ಏನು ಎನ್ಕ್ವೈರಿ ಮಾಡ್ತಾ ಇಲ್ಲ. ಅದಕ್ಕೆ ಸರ್ಕಾರ ತಗೋಬೇಕು ಇದಕ್ಕೆ ಆಕ್ಷನ್. ಇದಕ್ಕ ಸ್ವಚ್ಛ ನಮ್ದು ದೇವಸ್ಥಾನ ಹೆಂಗ ಇಷ್ಟು ಹದ್ಗೆಟ್ಟದಂದ್ರ ನೀವು ಬೇಕಾದ್ರೆ ಬಂದು ನೋಡ್ಬೋದು. ಇಷ್ಟು ಗಲೀಜಿಟ್ರ ಕೋಟ್ಯಾನ್ ಗಟ್ಲೆ ದುಡ್ಡು ಹೊಡಿತಾ ಇದಾರೆ ಅವ್ರು. ನಮ್ ಗಣಗಾಪುರ ಹಾಳು ಮಾಡ್ತಾ ಇದಾರೆ ಹೆಸರು. ನಮ್ದು ಪುಣ್ಯಕ್ಷೇತ್ರ ಗಣಗಾಪುರ. ಹೋರಿ ಬೇರೆ ಕಡೆಗೆ ಹೋರಿ ನೋಡಿ ಎಷ್ಟು ಸ್ವಚ್ಛತೆ ಇದೆ. ಇವ್ರು ಯಾಕೆ ಕಡಿವಾಣ ಹಾಕ್ತಾ ಇಲ್ಲ ನಾವು ಅದಕ್ಕೆ ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಗ್ರಾಮ ಪಂಚಾಯತಿದವರು 2 ಕೋಟಿ ರೂಪಾಯಿ ಬಜೆಟ್ ಬಂದಿದೆ. ನಿಮಗೂ ಗೊತ್ತಿದ್ದಿರ್ಬೇಕು ಎಲ್ಲ ಜನಕ್ಕೆ. ಆಲ್ ಕರ್ನಾಟಕದ ಘೋಷಣೆ ಮಾಡಿದೆ. ಇವ್ರು ಏನ್ ಮಾಡಿದ್ರು, ಬೀದಿ ವ್ಯಾಪಾರ ಮೇಲೆ ದಬ್ಬಳಿಕೆ ಮಾಡಿ ನಮ್ಗೆ ಒದ್ದು ಎಬ್ಬಿಸಿದ್ರು ರೋಡ್ ಮೇಲೆ. ಗ್ರಾಮ ಪಂಚಾಯತಿದವರು PDO ಬಂದ್ಕೆ ಎಬ್ಬಿಸ್ಬಿಟ್ರು. ನಮ್ಗೆ ದುಡ್ಡು ಕೊಡೋದಾಗಲ್ಲ ತಂದೇವ್ ನಾವು 50-60 ವರ್ಷ ಹಿಡಿದು ವ್ಯಾಪಾರ ಮಾಡ್ತಿದ್ದೇವೆ ಅಂತ ಹೇಳ್ಕೊಂಡು ಜನ ಅಂತು ಕೇಳಿಲ್ಲ. ಜನಕ್ಕೆ ವಾದ್ಯ ಎಬ್ಬಿಸ್ರ ಜನಕ್ಕೆ, ಅಲ್ಲಿ ವ್ಯಾಪಾರ ಮಾಡೋ ಜನಕ್ಕೆ. ಗಡಿ ಬಡವ ಹೆಣ್ಮಕ್ಳು ರೀ, ಗಂಡು ಸತ್ತೋರು ಇರ್ತಾರ, ಎಲ್ಲ ಇರ್ತಾರ. ಸಂಘ, ಮಹಿಳಾ ಸಂಘ ಅವು ತಗೊಂಡಿರ್ತಾವ. ಪಾಪ ಎಲ್ಲಿದ್ ಕಟ್ಬೇಕು ಅವ್ರಿಗೆ ವಾದ್ಯ ಎಬ್ಬಿಸ್ರು. ಕೆಲವೊಂದು ಬಂಡವಾಳ ಶಾಹಿ ಅಂತಲ್ಲ, ಅವ್ರಿಗೆ ದುಡ್ಡು ತಗೊಂಡ್ ಕಿಸಿದ್ರೆ ಅವ್ರಿಗೆ ಇಡಕ್ ಕೊಟ್ಟಿದ್ದಾರೆ ಜಾಗ. ಬೇಕಾದ್ರೆ ಬಂದು ತೋರಿಸ್ತೀನಿ. ದೇವಸ್ಥಾನ ಹತ್ರನೇ ಗ್ರಾಮ ಪಂಚಾಯತಿ ಜಾಗ ಇದೆ. ಅವರಿಗೆ ಅಲ್ಲಿ ದುಡ್ಡು ಮಾಮೂಲಿ ಬರ್ತಾ ಇದೆ. ಅವ್ರಿಗೆ ದೇವಸ್ಥಾನ ತಗೋತಾ ಇದ್ದಾಳೆ. PDOನು ತಗೊಂಡಿದ್ದಾರೆ, ಮಾಮೂಲಿ ತಗೊಂಡಿದ್ದಾರೆ ಅವರು. ಅವ್ರಿಗೆ ಯಾಕೆ ಬಿಡ್ಬೇಕು ನೀವು? ಒಪ್ಕೋತೀನಿ. ಗ್ರಾಮ ಪಂಚಾಯತಿಯಲ್ಲಿ ದೇವಸ್ಥಾನಲ್ಲಿ ಎಲ್ಲ ಕೂಡಿಕಿಸಿದ ತಾವು ಹೇಳ್ತೀರಿ ಬೀದಿ ವ್ಯಾಪಾರಿಗಳ ಮೇಲೆ ಬೀದಿ ವ್ಯಾಪಾರಿಗಳಿಗೆ ಅಡಿಸಿದ್ದಾರೆ. ಮತ್ತೆ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸರಿಯಾಗಿದೆ. ಈಗ ದೇವಸ್ಥಾನದ ಆವರಣ ತುಂಬಾ ಸ್ವಚ್ಛತೆ ಆಗಿದೆ. ನೋಡ್ರಿ, ಬೀದಿ ವ್ಯಾಪಾರದವರಿಗೆ ಎಬ್ಬಿಸ್ಯಾರ ಖರೆ ಅದ. ಅಲ್ಲಿ ಕೆಲವೊಬ್ಬರಿಗೆ ಕಣ್ಣಿಗೆ ಅವ್ರಿಗೆ ಒಬ್ರಿಗೆ ಬೆಣ್ಣೆ, ನಮಗೊಬ್ರಿಗೆ ಸುಣ್ಣ. ಈಗ ಬಡು ಜನ ಇದಾರೆ, 50-60 ವರ್ಷ ಹಿಡಿದು ವ್ಯಾಪಾರ ಮಾಡ್ಕೊತ ಬಂದಿದ್ದಾರೆ. ಅವರು ಪೊಲೀಸರು ಕರೆಸಿ ಒದ್ದು ಎಬ್ಬಿಸ್ತಿದ್ದಾರೆ ಅವ್ರು. ಯಾಕ ಅವ್ರಿಗೆ ಬಿ ತೆಗಿಸ್ಬೇಕು. ನ್ಯಾಯ ಪ್ರಕಾರ ಹೋಲಿ. ಎಲ್ಲಾ ಊರನ್ ಜನ ಅಲ್ಲ, ಸಹಿ ಚಂದ ನಾವು ಅದಕ್ಕೆ ಬದ್ಧವಾಗಿದ್ದೇವೆ. ಎಲ್ಲ ಜನ ಅವರು ತಯಾರಿದ್ದಾರೆ, ತಕ್ಕೋತಾರ. ಕೆಲವೊಬ್ಬರಿಗೆ ಮಾಮೂಲಿ ತಗೊಂಡಿಕೆ ಬಿಡ್ತಾ ಇದಾರೆ. ಇದು ಗ್ರಾಮ ಪಂಚಾಯತಿ ಮೇಡಮ್ ಅವರು ಮಾಮೂಲಿ ತಗೋತಾ ಇದಾರೆ ಕೆಲವೊಂದು ಅಂಗಡಿಗಳಿಗೆ. ಅದು ನ್ಯಾಯ ಅದನ್ರಿ? ಬೇರೆ ಬೇಕಾದ್ರೆ ನಾ ಸಾಬೀತ್ ಪಡಿಸ್ತೀನಿ ಇಲ್ಲಿ ಎಲ್ಲೆಲ್ಲಿ ಮಾಮೂಲಿ ಬರ್ತಾ ಇದೆ ಅವರಿಗೆ ಅಂತ. ಕೆಲವು ದೊಡ್ಡ ದೊಡ್ಡ ಅಂಗಡಿಗಳು, ಶ್ರೀಮಂತರ ಅಂಗಡಿಗಳು ಅಲ್ಲೇ ಬಿಟ್ರು. ಗ್ರಾಮ ಪಂಚಾಯತಿ ಅಕ್ರಮಣ ಜಾಗದಾಗ ಹರಾರಿ. ನಾ ತೋರಿಸ್ತೀನಿ, ಅದಕ್ಕೆ ಪ್ರೂಫ್ ಮಾಡಿ ತೋರಿಸ್ತೀನಿ. ಗ್ರಾಮ ಪಂಚಾಯತಿ ಜಾಗದಾಗ ಇದ್ದವ್ರು ಅವ್ರಿಗೆ ಬಿಟ್ರ ಬೀದಿ ವ್ಯಾಪಾರ 1-2-3 ಟ್ಯಾಂಕ್ ಇಟ್ಕೊಂಡು ಮಾರ್ತಾರೆ. ಡೈಲಿ 1,000 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಸಂಘ ಕಟ್ಟದಿರ್ತ. ಪಾಪ ಗಂಡು ಸತ್ತೋರು ಇರ್ತಾರ. ಅವ್ರಿಗೆ ಏನ್ ಪರಿಸ್ಥಿತಿ ರೀ? ಅಂತವ್ರಿಗೆ ಒದ್ದು ಎಬ್ಬಿಸ್ತಾರೆ ಇವ್ರು ಪೊಲೀಸರಿಗೆ. ಮೇಡಮ್ ಅವ್ರು ಮಾಮೂಲಿ ತೋತಾರೆ. ಇಲ್ಲೇ ದೇವಸ್ಥಾನ ಎದುರುಗಡೆನೆ ಗ್ರಾಮ ಪಂಚಾಯತಿ ಜಾಗ ಬರುತ್ತೆ. ಅಲ್ಲಿ ಮಾಮೂಲಿ ಬರ್ತಾ ಇದೆ ಅವರಿಗೆ. ಅದೇ ಯಾಕೆ ತೆಗಿತಾ ಇಲ್ಲ? ಇಲ್ಲಿ ಬರ್ರಿ, ಮುಂದೆ ಫರ್ಸಿ ರೋಡ್ ಅದಂತದ ಇಲ್ಲಿ ನಮ್ಮಲ್ಲಿ, ನಾವು ತೋರಿಸಿ ಬಂದ್ವಿ. ಅಲ್ಲಿ ಮಾಮೂಲಿ ತಗೋತಾ ಇದ್ದಾರೆ. ಬಹಳಷ್ಟು ಆಕ್ರಮಣ ಜಾಗದಾಗ, ಗ್ರಾಮ ಪಂಚಾಯತಿ ಜಾಗದಾಗ ಎಷ್ಟೋ ಅಂಗಡಿಗಳಿವೆ. ಅಲ್ಲಿ ಮಾಮೂಲಿ ಹೋಗ್ತಾ ಇದೆ. ನಮಗ ಅನ್ಯಾಯ ಆಗ್ತಾ ಇದೆ ನಮ್ಗೆ ಜನಕ್ಕೆ. ಇಲ್ಲಿ ಗುಡಿ ಮುಂದೆ ಕುಂತ ವ್ಯಾಪಾರ ಮಾಡೋರ್ಗ ಅವ್ರೇನ್ರಿ ಮತ್ 1-2 ತಾಸು ಮಾಡ್ಕೊಂಡು ಹೋಗ್ಬಿಡ್ತಾರ. ಸಂಸಾರ ಇರ್ತದೆ, ಬಡು ಜನ ಇರ್ತಾರ. ಇನ್ನೊಂದು ಹೇಳ್ತೀನಿ, ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಆರೋಪ ಮಾಡ್ತಿದ್ದೀರಿ. ಆ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ತಾವು ಏನಪ್ಪಾ ಸಾಬೀತುಪಡಿಸ್ತೀರಿ? ಅವ್ರಿಗೆ ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಅಂತ ತಾವು ಸಾಬೀತುಪಡಿಸ್ತಿದ್ದೀರಾ? ಸಾಬೀತುಪಡಿಸ್ತೀನಿ. ನಮ್ಮಲ್ಲಿ ಪ್ರೂಫ್ ಇದೆ ಸಾಬೀತುಪಡಿಸಲಿಕ್ಕೆ. ಈಗ ನೋಡ್ರಿ, ಸೆಕ್ಯೂರಿಟಿ ಗಾರ್ಡ್ ಅಕ್ರಮವಾಗಿ ಹೆಂಗ್ ಇಟ್ಕೊಂಡಿರಂದ್ರ ಜನಕ್ಕೆ ಗೊತ್ತಾಗ್ಲಿ. ಇವ್ರು ಏನ್ ಮಾಡ್ತಿದ್ರೆ, DC ಆಫೀಸಾಗ ಹೋಗಿ ಎನ್ಕ್ವೈರಿ ಆಗ್ಬೇಕಿದು. ಟೆಂಡರ್ ಆಗಿಲ್ಲ, ಬಿನಾ ಟೆಂಡರ್ದಿಂದ ಇವರು ಸೆಕ್ಯೂರಿಟಿ ಗಾರ್ಡ್ಗೆ ಇಟ್ಕೊಂಡ್ರು. ಈ ಸೆಕ್ಯೂರಿಟಿ ಗಾರ್ಡ್ ಮಾಡೋದೇನು? ಸೆಕ್ಯೂರಿಟಿ ಗಾರ್ಡ್ ಮಾಡೋದೇನು ವರ್ಕ್ ಇಲ್ಲಿ? ಜನ ಬರ್ತಾರೆ ದೇವಸ್ಥಾನಕ್ಕೆ, ಭಕ್ತಾದಿಗಳು ತುಂಬಾ ರಶ್ ಇರ್ತದೆ. ಸಣ್ಣ ಮಕ್ಕಳು ಇರ್ತಾರ, ವಯಸ್ಸಾದವರು ಇರ್ತಾರ, ಎಲ್ಲ ಹೊಡೆದಾಡಿ ಶೈಲಿಕತ್ತಿರ್ತಾರ. ಅಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ಬೇಕು, ಮಾಡ್ತಾ ಇಲ್ಲ. ನಿಮ್ಗೆ ವಿಡಿಯೋ ತೋರಿಸಿನ ಆಗಲೇ. ಇವಾಗ ಇವ್ರು ದುಡ್ಡು ತೊಲಕ್ ಇಲ್ಲಿ ಕ್ಯೂಸ್ ಮೇಲೆ ನಿಂತಿರ್ತಾರೆ. ಇವರು ಯಾರು? ಸೆಕ್ಯೂರಿಟಿ ಗಾರ್ಡ್. ಒಬ್ಬರಿಗೆ 500-300 ಬೋರ್ಡ್ ಹಾಕೊಳ್ಳಿಕ್ಕೆ ದುಡ್ಡು ತಗೋತಾರೆ. ವಸೂಲಿ ಮಾಡ್ಕೊಂಡು ದಬ್ಬಳಿಕೆ ಮಾಡ್ತಾ ಇದಾರೆ ಭಕ್ತರ ಮೇಲೆ.
ಇವ್ರು ಬರೋ ಭಕ್ತರ ಮೇಲೆ 3-4 ಸಲ ಹೊಡೆದಾರ್ರಿ, ತಲೆ ಹೊಡೆದಾರ. ಎಷ್ಟು ಜನಕ್ಕೆ ಪಾಪ ಅವ್ರು ಬಂದ್ ಭಕ್ತರಿಗೆ ಹೊಡಿತಾರೇನ್ರಿ. ನಮ್ಮ ಊರದಾಗ ಪುಣ್ಯಕ್ಷೇತ್ರ ಗಣಗಾಪುರ ಅನ್ಸ್ಕೊಂಡಿದ್ದು ದತ್ತ ಕ್ಷೇತ್ರ. ಎಷ್ಟೋ ಸಾವಿರಾರು ಜನ ಭಕ್ತರು ಬರ್ತಾರೆ ಇಲ್ಲಿ. ಇವರು ಸೆಕ್ಯೂರಿಟಿ ಗಾರ್ಡ್ಗಳು ಗುಂಡಾಗಿರಿ ಮಾಡ್ತಾ ಇದಾರೆ ದೇವಸ್ಥಾನದಲ್ಲಿ. ಡ್ರಿಂಕ್ಸ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಇದಾರೆ. ಇವ್ರು ಅದರ ಮೇಲೆ ಮಾಡ್ತಾರೆ, ಟೆಂಡರೇ ಆಗಿಲ್ಲ ಇವ್ರದ್ದು. 51 ಜನ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿ ಕೇಸಿದ್ರೆ ಅಲ್ಲಿ ಒಬ್ಬರ ಹತ್ರ 50,000 ರೂಪಾಯಿ ತಗೊಂಡು ನೌಕರಿ ತಗೊಂಡಿದ್ದಾರೆ ಇಒ ಮೇಡಮ್ ಅವರು. ಎಷ್ಟು ಜನ? 51 ಜನಕ್ಕೆ ಒಬ್ಬರಿಗೆ 50,000 ರೂಪಾಯಿ ತಗೊಂಡು ನೌಕರಿ ತಗೊಂಡಿದ್ದಾರೆ. ಕೆಲವೊಂದು ಎಲ್ಲರೂ ಅಂತ ಹೇಳತ್ತಿಲ್ಲ ಕೆಟ್ಟರು, ಕೆಲವೊಬ್ರು ವರ್ತನೆ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಡ್ರಿಂಕ್ಸ್ ಮಾಡಿ ಬರ್ತಾರೆ, ದುಡ್ಡು ಕೊಡ್ಲಿಲ್ಲಪ್ಪ ಅಂದ್ರೆ ಹೊಡಿತಾರ, ಬಡಿತಾರ, ಅವ್ರಿಗೆ ಹೊರಗೆ ಹಾಕ್ತಾರ. ವಾದ್ಯ ಕೇಸಿದ್ರೆ ಬೇಕಾದ್ರೆ ವಿಡಿಯೋವ ನಮ್ಮಲ್ಲಿ ಸಾಬೀತುಪಡಿಸ್ತೀನಿ. ಇವ್ರ ಡ್ಯೂಟಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜನಕ್ಕೆಲ್ಲ ಕಂಟ್ರೋಲ್ ಮಾಡ್ಬೇಕು. ವಯಸ್ಸಾಗಿರ್ತದ, BP ಇರ್ತದ, ಶುಗರ್ ಇರ್ತದ, ಹ್ಯಾಂಡಿಕ್ಯಾಪ್ ಇರ್ತಾರ, ಅವ್ರಿಗೆ ಲೈನ್ ಮೇಲೆ ಕುಂದ್ರಿಸ್ಬೇಕು ಸರಿ ಸಮವಾಗಿ ಎಲ್ಲ ವ್ಯವಸ್ಥೆ, ಏನು ಗಲಾಟೆ ಆಗ್ಲಾರ್ದಂಗ ಈ ತರ ಡ್ಯೂಟಿ ಮಾಡ್ಬೇಕು. ಇವ್ರು ಆ ತರ ಮಾಡ್ತಾ ಇಲ್ಲ. ಇವ್ರು ಗುಂಡಾಗಿರಿ ವರ್ತನೆ ಮಾಡ್ತಾ ಇದಾರೆ. ಇದು ಸರ್ಕಾರ ಬಂದು ಇದಕ್ಕೆ ಕ್ರಮ ತಗೋಬೇಕಿದು, ಎನ್ಕ್ವೈರಿ ಮಾಡ್ಬೇಕಿದು. ಇಒ ಮೇಡಮ್ ಅವ್ರಿಗೆ ಇಲ್ಲಿ ದೇವಸ್ಥಾನದಾಗ ಏನ್ ಅಕ್ರಮ ಮಾಮೂಲಿ ಹೋಗ್ತದೆ ಆಕೆಗೆ ಮೇಡಮ್ ಅವರಿಗೆ 10 ಲಕ್ಷ ರೂಪಾಯಿ ತಿಂಗಳಿಗೆ ಮಾಮೂಲಿ ಬರ್ತಾ ಇದೆ. ಇದು ಎನ್ಕ್ವೈರಿ ಆಗ್ಬೇಕಿದು. ನೋಡ್ರಿ, ಇಲ್ಲಿ ಬಂದು 500 ರೂಪಾಯಿ ತಗೋತಾರೆ. ಯಾವ ಅದರ ಮೇಲೆ 500 ರೂಪಾಯಿ ತಗೋತಾರೆ ಇವರು. ದೇವಸ್ಥಾನ ಫ್ರೀ ದರ್ಶನ ಇರುತ್ತೆ ಅಂತ ಬರ್ದಿರ್ತಾರೆ, ಅಲ್ಲಿ ಲಾಕ್ ಮಾಡಿಬಿಡ್ತಾರೆ. ನೋಡ್ರಿ, ಟೈಮಿಂಗ್ 9 ಗಂಟೆಗೆ ಕ್ಲೋಸ್ ಮಾಡ್ಬೇಕು ದೇವಸ್ಥಾನದ ರೂಲ್ಸ್ ಅದ ಇಲ್ಲಿ. ಇವರು 6 ಗಂಟೆಗೆ ಲಾಕ್ ಮಾಡಿಬಿಡ್ತಾರೆ. ಜನರಲ್ ದರ್ಶನ, VIP ದರ್ಶನ ಇಟ್ಬಿಡ್ತಾರೆ. ಒಬ್ಬರಿಗೆ 500 ರೂಪಾಯಿ ತಗೋತಾರ. ಆ ದುಡ್ಡು ಎಲ್ಲಿ ಹೋಗ್ತಾವ? ಇಒ ಮೇಡಮ್ಗೆ ಹೋಗ್ತಾವ. ಗಂಟು ಕಟ್ಕೋತಾರ, ಮನಿಗೆ ಹೋಗ್ತಾರ. ಗಂಟು ಕಟ್ಕೋತಾರ, ಮನಿಗೆ ಹೋಗ್ತಾರ. ಡೈಲಿ AC ಹಚ್ಕೊಂಡ್ ಕುಂದಿರ್ತಾರ. ಬೆಳಗ್ಗೆಯಿಂದ ಬಂದು ಸಂಜೆ ತನಕ AC ಒಳಗ ಅಲ್ಲಿ ಸರ್ಚ್ ಮಾಡ್ಬೇಕಿದೆ. ಏನ್ ಮಾಡ್ಲಿಕತ್ತಾರ ಇವ್ರು ಅನ್ನೋ ದೇವಸ್ಥಾನದಾಗ ಬಂದು ಎನ್ಕ್ವೈರಿ ಮಾಡ್ಬೇಕಿದೆ. ಸರ್ಕಾರಕ್ಕೆ ನಾನು ಖಂಡಿಸ್ತೀನಿ ಇದಕ್ಕ. ಇನ್ನೊಂದು ಹೇಳ್ತೀರಿ, ಪಾರ್ಕಿಂಗ್ ಬಗ್ಗೆನೂ ಒಂದು ಅಪವಾದನೆ ಮಾಡಿದಿರಿ. ಅಲ್ಲಿ ಯಾಕ ಮುಜರಾ ಇಲಾಖೆದವರು ಪಾರ್ಕಿಂಗ್ ವೆಚ್ಚ ಹರಿಲಿ, ಅದು ಒಪ್ಕೋತೀರಿ. ಬಟ್ ಖಾಸಗಿ ವ್ಯಕ್ತಿ ಪಾರ್ಕಿಂಗ್ ಹರಿತದಾನೆ ಅಂತ ಹೇಳ್ತೀರಿ, ಅದನ್ನು ಸಾಬೀತುಪಡಿಸ್ತೀರಾ? ನಮ್ಮ ಹತ್ರ ಸಾಬೀತಿದೆ. ಇದು ಸರ್ಕಾರ ಜಾಗದಾಗ ಖಾಸಗಿ ವ್ಯಕ್ತಿ ಯಾರು ಬಿನಾ ಟೆಂಡರೇ ಆಗಿಲ್ಲ, ಏನೂ ಆಗಿಲ್ಲ. ದುಡ್ಡು ವಸೂಲಿ ಮಾಡ್ತಾ ಇದಾರೆ. ಅಲ್ಲಿ ಎಲ್ಲ ಭಕ್ತದೆ, ಸಾವಿರಾರು ಗಾಡಿಗಳು ನಿಂತಿರ್ತಾವಲ್ಲಿ ಪಾರ್ಕಿಂಗ್ ಎಲ್ಲ ಸರ್ಕಾರ ಜಾಗದಾಗ. ದಿನಾಲು 30-40 ಸಾವಿರ ಸುಮಾರು ಕಲೆಕ್ಷನ್ ಮಾಡ್ತಾನೆ ಅವನು. ಡೈಲಿ 30-40 ಸಾವಿರ ರೂಪಾಯಿ ಡೈಲಿ ಕಲೆಕ್ಷನ್ ಮಾಡ್ತಾ ಇದ್ದಾನೆ ಖಾಸಗಿ ವ್ಯಕ್ತಿ. ಅವನಿಗೆ ನಾವು ಹೋಗಿ ಕೇಳಿದೆವು, ಇದು ಬಂದ್ ಭಕ್ತರಿಗೆ ನೀವು ಅನ್ಯಾಯ ಆಗ್ಲತ್ತದ, ನೀವು 50 ರೂಪಾಯಿ ತಗೋತೀರಿ ಒಂದು ಗಾಡಿಗೆ ಅಂದ್ರೆ ದಿನಾಲು ಇಷ್ಟು ಕಲೆಕ್ಷನ್ ಮಾಡ್ತೀರಿ, ಯಾವ ಅದರ ಮೇಲೆ ಮಾಡ್ತೀರಿ, ನಿಮ್ಗೆ ಯಾರು ಹೇಳ್ಯಾರ ಅಂತ ಕೇಳಿದೆವು ನಾವು. ನಾವು ಮಾಮೂಲಿ ಕೊಡ್ತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೊಡ್ತೀವಿ, ಇಒ ಮೇಡಮ್ ಅವನು ಕೊಡ್ತಿದ್ದೇವೆ ನಾವು ದೇವಸ್ಥಾನಕ್ಕೆ. ನೀವ್ ಯಾರು ನಮ್ಗೆ ಕೇಳೋರು? ನಮ್ಗೆ ದಬ್ಬಾಕೆ ಬೆದರಿಕೆ ಕಳಿಸ್ಬಿಟ್ರು ನಮಗ. ಇದು ಸರ್ಕಾರ ಕ್ರಮ ತಗೋಬೇಕು ಇವ್ರ ಮೇಲೆ ಬಂದಿಕ್ಕೆ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ, ಮಾಮೂಲಿ ಕೊಡ್ತಾನಂತೆ ಇಒ ಮೇಡಮ್ ಅವ್ರಿಗೆ, ಪೊಲೀಸ್ ಸ್ಟೇಷನ್ಗೆ ಮಾಮೂಲಿ ಕೊಡ್ತಾರಂತೆ. ಮತ್ತಿದು ದಿನಾಲು 30-40 ಸಾವಿರ ರೂಪಾಯಿ ಕಲೆಕ್ಷನ್ ಅಂದ್ರೆ ನೀವು ಅರ್ಥ ಮಾಡ್ಕೊಡ್ರಿ, ಎಷ್ಟಾಯ್ತು ತಿಂಗಳಿಗೆ, ವರ್ಷಕ್ಕೆ ಎಷ್ಟು ಕಲೆಕ್ಷನ್ ಮಾಡ್ತಾ ಇದಾರೆ ನೋಡ್ರಿ. ಅಲ್ಲಿ ಬಂದ್ ಭಕ್ತರ ಮೇಲೆ ಒಂದ್ ಗಾಡಿ ಬರ್ಬೇಕಾದ್ರೆ 50 ರೂಪಾಯಿ ಒಂದು ದೇವಸ್ಥಾನಕ್ಕೆ. ಯಾವುದೇ ಊರಾಗಲ್ಲಿ ದೇವಸ್ಥಾನ ಇರ್ತಾವ, ಹೋಗ್ರಿ ನೀವು ನೋಡ್ರಿ. ಬೇರೆ ಊರಲ್ಲಿ ಒಂದು ದೇವಸ್ಥಾನ ಇರ್ತಾವ, ಅಲ್ಲಿ ಹೋಗ್ಬೇಕಾದ್ರೆ ಒಂದ್ ಗಾಡಿಗೆ 50 ರೂಪಾಯಿ. ಅದು ನಾರ್ಮಲ್, ಅದು ಕಾಮನ್ ಆಗಿ. ನಮ್ಮಲ್ಲಿ ಬರ್ಬೇಕಾದ್ರೆ 300 ರೂಪಾಯಿ ಕೊಡ್ಬೇಕು ಪರಿಸ್ಥಿತಿ ಬಂದದ ಒಬ್ಬ ಗಾಡಿಗೆ. ಅವ್ರು ಬರೋ ಅಷ್ಟು ದೂರಿಂದ ಬಂದಿರ್ತಾರ, ಸಣ್ಣ ಸಣ್ಣ ಮಕ್ಕಳು ಇರ್ತಾರ, ಗಾಡಿಯಾಗೆಲ್ಲ ಇರ್ತಾರ, ಎಣ್ಣಿಗೆ ಪೆಟ್ರೋಲ್ ಕಮ್ಮಿ ಬಿದ್ದಿರ್ತಾವ, ಪಂಚರ್ ಆಗಿರ್ತಾವ, ಎಷ್ಟೋ ಕಷ್ಟಪಟ್ಟಿರ್ತಾವ. ಅಂಥವ್ರಿಗೆ ಬಂದು ಇವರು ವಸೂಲಿ ಮಾಡ್ತಾ ಇದಾರೆ. ಒಂದ್ ಗಾಡಿಗೆ 300 ರೂಪಾಯಿ ಕೊಡೋ ಪರಿಸ್ಥಿತಿ ಬಂದದ. ಫಸ್ಟ್ ಎಂಟ್ರೆನ್ಸ್ ಫೀಸ್ ಅಲ್ಲಿ 50 ರೂಪಾಯಿ ತಗೋತಾರ. ಆಮೇಲೆ ಇಲ್ಲಿ ಸರ್ಕಾರಿ ಜಾಗದಾಗ 50 ರೂಪಾಯಿ ಊರಲ್ಲಿ ತಗೋತಾರ. ಮತ್ತ ಆಮೇಲೆ ಚಿದಾನಂದ ಧರ್ಮಶಾಲಾ ಮೇಲೆ 50 ರೂಪಾಯಿ ತಗೋತಾರ. ಬೇಕಾದ್ರೆ ಬಂದ್ ನೋಡ್ರಿ, ಸಂಗಮದಾಗ 50 ರೂಪಾಯಿ ತಗೋತಾರ. ಇದೆಲ್ಲಾ ಲೂಟಿ ಮಾಡ್ತಾ ಇದ್ದಾರೆ ದೇವಸ್ಥಾನದವರು. ಇಒ ಮೇಡಮ್ ಅವ್ರಿಗೆ ಇದು ಎನ್ಕ್ವೈರಿ ಮಾಡ್ಬೇಕು. ತಿಂಗಳ 10 ಲಕ್ಷ ರೂಪಾಯಿ ಇವ್ರಿಗೆ ಮಾಮೂಲಿ ಬರ್ತಾ ಇದೆ. ಇವ್ರು AC ಹಚ್ಕೊಂಡು ಆರಾಮಾಗಿ ಕೂತ್ ಬಿಡ್ತಾರೆ. ಇದು ಏನೋ ಅರ್ಥನೇ ಆಗ್ತಾ ಇಲ್ಲ ಜನರ ಬಗ್ಗೆ ಇದ್ದಾಗ. ಅದಕ್ಕೆ ನಾ ಅದಕ್ಕೆ ಖಂಡಿಸ್ತೀನಿ. ಇದಕ್ಕ ಸರ್ಕಾರಕ್ಕ ಮನವಿ ಮಾಡ್ಕೊತಿದೆ, ಇದಕ್ಕೆ ಬಂದು ಎನ್ಕ್ವೈರಿ ಮಾಡ್ಬೇಕಿದು. ಇನ್ನೊಂದು ಹೇಳ್ತೀರಿ ಏನಪ್ಪಾ ಅಂದ್ರೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಈ ಒಂದು ಭ್ರಷ್ಟಾಚಾರ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತೀರಿ. ಅದನ್ನು ಕೂಡ ಸಾಬೀತುಪಡಿಸಕ್ಕೆ ನಾವು ಸಿದ್ಧರಿದ್ದೀರಿ? ಅವಶ್ಯವಾಗಿ ನಾವು ಸಾಬೀತುಪಡಿಸ್ತೀವಿ ಗ್ರಾಮ ಪಂಚಾಯತಿ ಅವ್ರ ಬಗ್ಗೆದಾಗ. ವಿಡಿಯೋ ಮೇಡಮ್ ಅವರು ಬಂದಿಗೆ ಅಂಗಡಿ ಮುಂಗುಟ್ಟು ಮಾಡಿಸಿದ್ರು, ನೋಟಿಸ್ ಕೊಟ್ಟು ಎಲ್ಲ ಮಾಡಿ ಬಡವ್ರ ಜನರ ಮೇಲೆ ಹೊಟ್ಟಿ ಮೇಲೆ ಕಾಲು ಕೊಟ್ಟಿಗೆ ಕೆಪ್ಪಿಸ್ಬಿಟ್ರು. ಕೆಲವೊಂದು ಅಂಗಡಿಗಳು ಮಾಮೂಲಿ ತಗೊಂಡಕ್ಕೆ ಅಲ್ಲೇ ಬಿಟ್ಬಿಟ್ರು. ಬೇಕಾದ್ರೆ ಬಂದ್ ನೋಡ್ರಿ, ನಾ ತೋರಿಸ್ತೀನಿ. ಅಲ್ಲಿ ದೇವಸ್ಥಾನ ಎದುರುಗಡೆನೆ ಗ್ರಾಮ ಪಂಚಾಯತಿ ಜಾಗ ಬರುತ್ತೆ, ಅವ್ರಿಗೆ ಮಾಮೂಲಿ ತಗೊಂಡ್ಬಿಟ್ರು. ಪ್ರಸಿ ರೋಡಿಗೆ ಅಲ್ಲಿ ಗ್ರಾಮ ಪಂಚಾಯತಿ ಜಾಗ ಅಲ್ಲಿ ಮಾಮೂಲಿ ತಗೊಂಡ್ಬಿಟ್ರು. ಕೆಲವೊಂದು ಬಸ್ ಸ್ಟಾಂಡ್ ಆಗವ ಅಲ್ಲಿ ಮಾಮೂಲಿ ತಗೊಂಡ್ಬಿಟ್ರು. ಇಲ್ಲಿ ದೇವಸ್ಥಾನದ ಒಂದು 10-12 ಜನ ಜಾಸ್ತಿ ಮಾಡಲ್ಲ. ಪಾಪ ಅವರು ಹೆಣ್ಮಕ್ಳು ಗಂಡು ಸತ್ತರು ಇರ್ತಾರ, ಅವ್ರಿಗೆ ವಾದ್ಯ ಬುಸುಲ್ಗತ್ತಾರೆ. ಡೈಲಿ ಅವ್ರ ಮ್ಯಾಲ ದಬ್ಬಳಿಕೆ ಮಾಡ್ತಾ ಇದಾರೆ. ಪಾಪ ಅವ್ರು ಹೆಣ್ಮಕ್ಳು ಏನು ಎಲ್ಲಿ ಹೋಗ್ಬೇಕು ಅವರು? ಈ ಮೇಡಮ್
ಪಿ ಡಿ ಒ ಮೇಡಮ್ ಆಯ್ತು, ವಿ ಒ ಮೇಡಮ್ ಆಯ್ತು, ಎಲ್ಲ ಒಂದಾಗಿದ್ದ. ಇವ್ರಿಗೆ ಮಾಮೂಲಿ ಹೋಗ್ತಾ ಇದೆ. ಇವರಿಗೆ ಒಬ್ಬರಿಗೆ ಬೆಣ್ಣೆ, ಒಬ್ಬರಿಗೆ ಸುಣ್ಣ. ಇದು ನ್ಯಾಯ ಏನ್ರಿ? 2 ಕೋಟಿ ರೂಪಾಯಿ ಬಜೆಟ್ ಬಂದಿದೆ ಗ್ರಾಮ ಪಂಚಾಯತಿಗೆ. ನಿಮ್ಗೆ ಆಗ್ಲೇ ಎಲ್ಲರಿಗೂ ವಿಷಯ ಗೊತ್ತಿದ್ದಿರ್ಬೇಕು. ಆಲ್ ಕರ್ನಾಟಕದ ಘೋಷಣೆ ಮಾಡಿದೆ ಸರ್ಕಾರ ಎಲ್ಲ ಗ್ರಾಮ ಪಂಚಾಯತಿಗೆ ಡೆವಲಪ್ಮೆಂಟ್ ಅಂತ. ಇವ್ರು ಏನ್ 10 ಲಕ್ಷ ರೂಪಾಯಿನೂ ಖರ್ಚ ಮಾಡಿಲ್ಲ ಇವರು ಗಣಗಾಪುರದಾಗ. ಬರ್ರಿ ನಾ ತೋರಿಸ್ತೀನಿ ಘಟನೆ, ನೋಡ್ರಿ ಬರ್ರಿ ನೀವು. ಸ್ವಚ್ಛ ಅದಾನಲ್ಲಿ ಬರ್ರಿ ಬಂದ್ ನೋಡ್ರಿ. 2 ಕೋಟಿ ರೂಪಾಯಿ ಇದು ಬಜೆಟ್ ಎಲ್ಲಿ ಏನ್ ಮಾಡಿದ್ರಿ ಇವರು? ಮಾಡ್ರಿ, ಮಾಸ್ಟರ್ ಪ್ಲಾನ್ ಮಾಡ್ರಿ. ಸ್ವಚ್ಛಂದ ನಾವು ಎಲ್ಲ ಸಹಕಾರ ಮಾಡ್ತೀವಿ. ಊರ್ ಜನರವ್ರು ಕೆಲವೊಂದು ಬಂಡವಾಳ ಸಹಿತ ಅವ್ರಿಗೆ ದುಡ್ಡು ತಗೊಂಡು ಈ ಕಡೆ ಬಡ್ರ ಮೇಲೆ ಹೊಟ್ಟೆ ಮೇಲೆ ಕಾಲು ಕೊಡ್ತಾರೆ ಅಂದ್ರೆ ಯಾವ ನ್ಯಾಯ ಇದು? ಮಾಡ್ರಿ, ಎಲ್ಲರಿಗೆ ತಗಸ್ರಿ, ಎಲ್ಲರೂ ತಗಸ್ರಿ. ಒಂದು ಮಾಸ್ಟರ್ ಪ್ಲಾನ್ ಮಾಡ್ರಿ. ನಾವು ಸಹಕಾರ ಮಾಡ್ತೀವಿ ನಾವು ಊರ್ ಜನರು ಎಲ್ಲರೂ. ಈ ಬಡ್ರ ಮೇಲೆ ಯಾಕೆ ಅತ್ಯಾಚಾರ ಮಾಡ್ತಾ ಇದ್ರಿ? ನಾ ಅದು ಕೇಳ್ತಾ ಇದ್ದೀನಿ. ಇನ್ನೊಂದ್ ಹೇಳ್ತೀರಿ ಏನಪ್ಪಾ ಅಂದ್ರ, ಕೊನೆಯದಾಗಿ ಏನಿದ್ರಪ್ಪ ಅಂದ್ರ, ನಮ್ಮ ದೇವಸ್ಥಾನ ಮಳೆ ಬಂದ್ರು ತಮ್ಮ ಮುಖ ನಿಂತು ಲಕ್ಷಾಂತರ ಭಕ್ತರು ಬರ್ತಾರ. ಅವ್ರು ದೇಣಿಗೆ ಕೊಟ್ಟಿರ್ತಾರ. ಮತ್ತ ದೇಣಿಗೆದಿಂದ ದೇವಸ್ಥಾನ ಅಭಿವೃದ್ಧಿ ಮಾಡಬಹುದಲ್ಲ? ಆಯ್ತು, ಭಕ್ತರಿಗೆ ಕೊಟ್ಟ ದೇಣಿಗೆ ಹಣ ಎಲ್ಲ ಹೋಯ್ತು. ನೋಡ್ರಿ, ಇವರು ನಮ್ಮ ಗಣಗಾಪುರ ಕಮಿಟಿ ಏನಾರಲ್ಲ, ಇಒ ಮೇಡಮ್ ಮತ್ತ ತಹಸೀಲ್ದಾರ ಮತ್ತಂದ್ರ CO ಇವರೆಲ್ಲ ಒಂದರ ರೀ. ವರ್ಷಿಗೆ 44 ಸಲ ಉಂಡಿ ಪೇಟಿ ಹೊಡಿತಾರೆ ವರ್ಷನ್ಯಾಗ. ನಮ್ಮ ಗಣಗಾಪುರದಾಗ ಒಂದು ಸಲ ಹೊಡೆದಾಗ ಮಿನಿಮಮ್ 89 ಲಕ್ಷ ಕೋಟಿ ರೂಪಾಯಿ ಸನಿ ಕಲೆಕ್ಷನ್ ಮಾಡ್ತಾರೆ. ವರ್ಷನ್ಯಾಗ 4 ಸಲ ಅಂದ್ರೆ ಮಿನಿಮಮ್ 3-4 ಕೋಟಿ ರೂಪಾಯಿ ಕಲೆಕ್ಷನ್ ಆಯ್ತು. ಎಲ್ಲಿ ಹೋದು ದುಡ್ಡವು? ಅಲ್ಲಿ ನೋಡಿ ಬರ್ರಿ, ದೇವಸ್ಥಾನದಾಗ ನೋಡಿ ಬರ್ರಿ. ಮಳೆ ಬರ್ತಾ ಇದೆ, ಇಷ್ಟು ಮಟ ನೀರು. ವಯಸ್ಸಾದವರು, BP, ಶುಗರ್, ಹ್ಯಾಂಡಿಕ್ಯಾಪ್, ಸಣ್ಣ ಮಕ್ಕಳು ಇರ್ತಾರೆ. ಅವ್ರು ಎಲ್ಲಿ ಕುಂದಿರ್ಬೇಕ್ರಿ? ದೇವಸ್ಥಾನ ದರ್ಶನ ಮಾಡ್ಬೇಕಾತ ಬರ್ಬೇಕಾಗಿತ್ತು. ಒಂದು 10-15 ನಿಮಿಷ ವಿಶ್ರಾಂತಿ ತಗೋಬೇಕು. ಭಕ್ತರು ತಗೊಳಕ್ ಅವಕಾಶನೇ ಇಲ್ಲ. ಯಾಕಂದ್ರೆ ಎಲ್ಲ ಗಲೀಜ್ ಮಾಡಿಬಿಟ್ರೆ ದೇವಸ್ಥಾನ. ಇವರು ಲೂಟಿ ಹೊಡಿತಾ ಇದಾರೆ ದೇವಸ್ಥಾನದಾಗ. ಇವರು ಎಲ್ಲ ಇದು ಎನ್ಕ್ವೈರಿ ಆಗ್ಬೇಕು, ಸರ್ಕಾರ ಮಾಡ್ಬೇಕು. ಇಲ್ಲಿ ನೋಡ್ಬರ್ರಿ, ದೇವಸ್ಥಾನ ಇಷ್ಟು ದುಡ್ಡು ಎಲ್ಲಿ ಹೋಗ್ತಾ ಇದೆ. ಇದು ಆಗ್ಲೇಬೇಕು, ಇದು ಎನ್ಕ್ವೈರಿ. ನೋಡ್ರಿ, ನಾವೊಂದು ಲಾಸ್ಟ್ ಒಂದು ಮಾತು ಹೇಳ್ತೀರಿ. ಒಂದ್ ವೇಳೆ ಸರ್ಕಾರ ಇದಕ್ಕೆ ಕ್ರಮ ತಗೊಲಿಲ್ಲಪ್ಪ ಅಂತಂದ್ರೆ ನಾವು ಇದ್ರ ಬದಲ ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಪ್ಪ ಅಂತಂದ್ರೆ ಜಿಲ್ಲಾ ಮಟ್ಟ ಸರ್ಕಾರ ಇದಕ್ಕೂ ಒಂದ್ ವೇಳೆ ಕ್ರಮ ತಗೊಲಿಲ್ಲಪ್ಪ ಅಂದ್ರೆ ಬರೋ ದಿನಗಳಲ್ಲಿ ಈ ಬಡವ ಜನ, ಬೀದಿ ವ್ಯಾಪಾರದವ್ರು ಹೆಣ ಬೀಳುತ್ತೇವೆ. ಈ ಟಿವಿ ಮುಖಾಂತರ, ಮಾಧ್ಯಮ ಮುಖಾಂತರ, ಪತ್ರಕಾರ ಮುಖಾಂತರ ನೀವು ನೋಡ್ಬೋದು. ನೀವು ಇದಕ್ಕೆ ಹೊಣೆ ಸರ್ಕಾರ ಆಗುತ್ತೆ. ಇದು ನಾನು ಖಂಡಿಸ್ತೀನಿ.